ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಹಾಗೆ ನಮ್ಮ ಹೊಸದಾಗಿ ಸ್ಟಾರ್ಟ್ ಮಾಡಿರುವ ನಮ್ಮ ಕಣ್ಮಣಿ ವ್ಲಾಗ್ ಅಂತ ಯೂಟ್ಯೂಬ್ ಚಾನಲ್ನ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ನಿ ಮೊದಲನೇ ಅಡುಗೆ ಸಿಹಿ ಅಡುಗೆ ಇರಲಿ ಅಂದ್ಬಿಟ್ಟು ಇವತ್ತು ನಿಮಗೋಸ್ಕರ ಒಂದು ಸಿಹಿ ಅಡುಗೆನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಹಾಗೆ ಹೊಸ್ದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ದರೂ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸಿಹಿ ಅಡುಗೆನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ನಿಮಗೋಸ್ಕರ ಬೆಲ್ಲದಿಂದ ಮಾಡಿರುವಂಥ ಕೇಸರಿ ಭಾತ್ನ ನಿಮಗೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹೇಗೆ ಮಾಡೋದು ಬೆಲ್ಲದ ಕೇಸರಿ ಭಾತನ್ನು ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಸ್ಟವ್ ಹಚ್ಕೊಳ್ಳೋಣ. ಹಾಗೆ ಒಂದು ಚಿಕ್ಕದಾಗಿರೋ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ. ಪ್ಯಾನ್ ಬಿಸಿ ಆಗ್ತಿದ್ದಾಗ ಒಂದೇ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಬೇಕಿದ್ರೆ ನೀವು ತುಪ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ತುಪ್ಪ ಎರಡೂ ಬಿಸಿಯಾಗಿದೆ. ಇವಾಗ ನಾವು ಸ್ವಲ್ಪ ಒಂದು 4-5 ಗೋಡಂಬಿ ಪೀಸ್ನ ಹಾಕ್ಕೊಳ್ಳೋಣ. ಹಾಗೆ ದ್ರಾಕ್ಷಿ ಒಂದು 5-6 ದ್ರಾಕ್ಷಿನೂ ಕೂಡ ಹಾಕ್ಕೊಳ್ಳೋಣ. ಹೋಟೆಲಲ್ಲಿ ಕೇಸರಿ ಭಾತು ಹೇಗೆ ಮಾಡ್ತಾರೋ ಆ ಶೈಲಿಯಲ್ಲಿನೇ ನಾವು ಕೇಸರಿ ಭಾತನ್ನ ಮಾಡೋಣ ಇಲ್ಲಿ. ಇವಾಗ ಒಂದು ಬಟ್ಲು ರವೆನ ಹಾಕ್ಕೊಳ್ಳೋಣ. ನಾವೀಗ ರವೆನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ರವೆನ ಚೆನ್ನಾಗಿ ಹುರ್ಕೊಳ್ಳೋಣ. ನಾನಿಲ್ಲಿ ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋಣ. ಹಾಗೆ ಇನ್ನೊಂದು ಕಡೆ ಸ್ಟವ್ನ ಆನ್ ಮಾಡಿಟ್ಕೊಂಡು ಒಂದು ಸ್ವಲ್ಪ ನೀರು ಬಿಸಿ ಇಟ್ಕೊಳ್ಳೋಣ. ನಾವು ಒಂದು ಕಪ್ಪು, ಈ ಕಪ್ಪಲ್ಲಿ 1 ಕಪ್ಪು ರವೆ ತೊಗೊಂಡಿದ್ವಲ್ವ, ಇದರಲ್ಲಿ 2.5 ಕಪ್ಪಷ್ಟು ನೀರನ್ನ ಬಿಸಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಬನ್ನಿ, ರವೆನ ಘಮ ಘಮ ಅನ್ನೋ ಥರ ರವೆನ ಸಣ್ಣ ಉರಿನಲ್ಲಿ ನಾವಿವಾಗ ಹುರ್ಕೊತಾ ಇದ್ದೀನಿ. ನೀರು ಒಂದು ಕಡೆ ಬಿಸಿ ಇಟ್ಕೊಂಡಿದ್ದೀನಿ, ನೀರು ಕಾಯ್ತಾ ಇದೆ. ಮೀಡಿಯಮ್ ಫ್ಲೇಮಲ್ಲಿ ಹಸಿ ರವೆ ಸ್ಮೆಲ್ ಹೋಗೋ ಗಂಟ ಚೆನ್ನಾಗಿ ಹುರಿದ್ಕೊಳ್ಳಿ. ನಿಮಗೆ ಎಣ್ಣೆ ಬೇಡ ಅಂದರೆ ನೀವು ಎಣ್ಣೆನ ಹಾಕ್ಕೊಬೇಡಿ, ತುಪ್ಪ ಹಾಕ್ಕೊಂಡೋಗಿದ್ರೆ ತುಪ್ಪನೇ ಹಾಕ್ಕೊಳ್ಳಿ. ನಾನೀಗ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪನೇ ಹಾಕ್ಕೊಂಡಿದ್ದೀನಿ. ನಾನು ಒಂದು ಸ್ವಲ್ಪನೇ ಮಾಡ್ತಿರೋದ್ರಿಂದ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಸಣ್ಣ ಉರಿನಲ್ಲಿ ಹುರ್ಕೊತಾ ಇದ್ದೀನಿ. ಒಂದು 2-3 ನಿಮಿಷ ತುಂಬ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ರವೆನ ಹುರ್ಕೊತಾ ಇದ್ದೀನಿ ನೋಡಿ.
ಈಗ ನಾನಿಲ್ಲಿ ಪುಡಿ ಮಾಡಿರುವಂಥ ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ರವೆನ ಸ್ವಲ್ಪ ಗಮ್ಮಂತ ವಾಸನೆ ಬರೋವರೆಗೂ ಹುರ್ಕೊಂಡಿದ್ದಾಯಿತು. ಈ ಕಡೆ ನೀರು ಕೂಡ ಮಳ್ತಾ ಇದೆ, ಬಿಸಿ ನೀರು ಇಟ್ಕೊಂಡಿದ್ದೀನಿ. ಇವಾಗ ನಾವು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ನೀವು ಸ್ಲೋನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಹಾಗೆ ನಾನು ಇವಾಗ ಎರಡೂವರೆ ಕಪ್ ಆಗೋಷ್ಟು ನೀರನ್ನ ಹಾಕ್ಕೊತೀನಿ. ಎರಡು ಕಪ್ ಹಾಕಿದ್ದೀನಿ. ಇದು ಒಂದು ಅರ್ಧ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಕೈ ಆಡಿಸಿ ನಿಮಗೆ ಮನೇಲಿ ಕಲರ್ ಇತ್ತು ಅಂದರೆ ಕಲರ್ ಹಾಕ್ಕೊಳ್ಳಿ. ನಾನಿವಾಗ ಸ್ವಲ್ಪ ನೋಡಿ ಒಂದೇ ಒಂದು ಚಿಟಿಕೆ ಆಗಷ್ಟು ಕೇಸರಿ ಕಲರ್ ಹಾಕ್ಕೊತಾ ಇದ್ದೀನಿ, ಕೇಸರಿ ಬಾತ್ ಕಲರು. ಸ್ವಲ್ಪ ಕೇಸರಿ ಹಾಕಿ ಕೈ ಆಡಿಸಿ ನೋಡಿ, ರವೆ ನೋಡ್ತಾ ಇರ್ಬೋದು ನೀವು, ಕೇಸರಿ ಕಲರು ರವೆ ಜೊತೆ ಮಿಕ್ಸ್ ಆಗಲಿ. ನೋಡಿ ರವೆ ಬೆಂದಿದೆ. ನಾವಿವಾಗ ಒಂದೇ ಒಂದು ಚಿಟಿಕೆಯಷ್ಟು ಒಂದೇ ಒಂದು ಚಿಟಿಕೆಯಷ್ಟು ಪುಡಿ ಉಪ್ಪನ್ನ ಹಾಕ್ಕೊತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇವಾಗ ಆ ನೀರಲ್ಲೇ 3 ಬಟ್ಲು ಇಟ್ಕೊಂಡ್ರೂ ಕೇಸರಿ ಬಾತು ಇನ್ನೂ ತೆಳ ಆಗುತ್ತೆ. ನಾನಿಲ್ಲಿ ಬೆಲ್ಲ ಹಾಕ್ತೀನಲ್ವ ಈಗ, ಅದಕ್ಕೋಸ್ಕರ 2.5 ಕಪ್ಪಷ್ಟು ನೀರಿಟ್ಕೊಂಡೆ. ಇವಾಗ ಯಾವುದು ಬಟ್ಲಲ್ಲಿ ನೀರು ತೊಗೊಂಡ್ವಿ ಅದೇ ಬಟ್ಲಲ್ಲಿ ಪುಡಿ ಬೆಲ್ಲ ತೊಗೊಂಡಿದ್ದೀನಿ. ನೀವು ಮನೇಲಿ ಪುಡಿ ಬೆಲ್ಲ ಇದ್ದರೆ ತೊಗೊಳ್ಳಿ. ನಾನಿಲ್ಲಿ ಪುಡಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಮನೇಲಿ ಬೆಲ್ಲ ಇದ್ದರೆ ನೀವು ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಅಂಗಡಿಲೆಲ್ಲ ಸಿಗುತ್ತೆ, ಇವಾಗ ಬೆಲ್ಲದ ಪುಡಿ ಸಿಗುತ್ತೆ, ನೀವು ಅದನ್ನು ಹಾಕ್ಕೊಬೋದು. ನೋಡಿ ಇವಾಗ ಬೆಲ್ಲ ಹಾಕ್ತಿದ್ದಂಗೆ ಕೇಸರಿ ಬಾತು ಕಲರ್ ಹೇಗಾಯ್ತಲ್ವ. ನಾನು ಕಲರ್ ಹಾಕಿದ್ದೆ, ಅದು ಇವಾಗ ಬೆಲ್ಲದ ಕಲರ್ ಬಂತು. ನೋಡ್ತಾ ಇರ್ಬೋದು ನೀವು, ಬೆಲ್ಲದ ಕಲರೇ ಬಂತು. ಕೇಸರಿ ಕಲರ್ ಹಾಕಿದರೂ ಕೂಡ ಬೆಲ್ಲದ ಕೇಸರಿ ಬಾತಾಯಿತು. ಒಂದು ಕಪ್ಪು ರವೆ ತಗೊಂಡಿದ್ದೆ, 1 ಕಪ್ಪು ಬೆಲ್ಲ ತಗೊಂಡಿದ್ದೆ.
ಸಕ್ಕರೆಗಿನ್ನ ಬೆಲ್ಲದಲ್ಲಿ ಸ್ವೀಟ್ ಕಮ್ಮಿ ಇರುತ್ತೆ. ನೀವು ಸ್ವಲ್ಪ ಬೇಕಿದ್ದರೆ ನಿಮಗೆ ಟೇಸ್ಟ್ ತಕ್ಕನಾಗಿ ಬೆಲ್ಲ ಹಾಕ್ಕೊಳ್ಳಿ. ಬೇಕಿದ್ದರೆ ಇವಾಗ ಒಂದು ಸ್ವಲ್ಪ ತುಪ್ಪ ಸೇರಿಸ್ಬೋದು ನೀವೀಗ. ನೋಡಿದ್ರಿ ಅಲ್ಲ, ಚಿಕ್ಕ ಬೌಲಲ್ಲಿ ಮಾಡಿದ ಕೇಸರಿಬಾತು ಇಷ್ಟೊಂದಾಯಿತು ಅಂತ. ಇವಾಗ ನಾವು ನೀವು ಬೇಕಿದ್ರೆ ಒಂದು ಸ್ವಲ್ಪ, ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ನಾನು ಒಂದು ಸ್ಪೂನು ಕೇಸರಿಬಾತು, ಬೆಲ್ಲದ ಕೇಸರಿಬಾತು ರೆಡಿಯಾಗಿತ್ತು. ನಾವು ಕಲರ್ ಹಾಕ್ತಿದ್ರು ಇದೇ ಕಲರ್ ಬರ್ತಿತ್ತು. ಕೇಸರಿಬಾತು ಯಾವಾಗಲೂ ಕಲರ್ ತಿಂದು ಅಭ್ಯಾಸ ಆಗಿಬಿಟ್ಟು ನೋಡಿ ಕೇಸರಿಬಾತು ಎಷ್ಟು ಚೆನ್ನಾಗಾಯಿತು. ನೋಡ್ತಾ ಇದ್ದೀರಾ, ಚೆನ್ನಾಗಿ ನೋಡ್ತಾ ಇರ್ಬೋದು ನೀವು ಹೇಗೆ ಕೇಸರಿಬಾತ್ ಇದೆ ಅಂತ. ನೋಡ್ತಾ ಇದ್ದೀರಲ್ಲ, ಕೇಸರಿಬಾತು ಎಲ್ಲೂ ಕೈಗಂಟೆಲ್ಲ ನೋಡಿ, ಪರ್ಫೆಕ್ಟಾಗಿ ಕೇಸರಿಬಾತು ತುಂಬ ಚೆನ್ನಾಗಾಯಿತು. ಇವಾಗ ತಿನ್ನೋಡೋದೊಂದೇ ಬಾಕಿ ಇದೆ. ಕೇಸರಿಬಾತು ಸಿದ್ಧವಾಯಿತು. ನೀವು ನಿಮ್ಮ ಮನೇಲಿ ಖಂಡಿತವಾಗಿ ಮಾಡಿ ತಿಂದ್ಬಿಟ್ಟು ನನಗೆ ಹೇಗಿತ್ತು ಅಂತ ತಿಳಿಸ್ತೀರಾ ಅಂತ ತಿಳ್ಕೊತೀನಿ. ಇವಾಗ ರೆಡಿಯಾಗಿದೆ ನಮ್ಮ ಬೆಲ್ಲದಿಂದ ತಯಾರಿಸಿದಂತಹ ಕೇಸರಿಬಾತ್. ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು ಬೆಲ್ಲದ ಕೇಸರಿಬಾತ್ ಹೇಗೆ ರೆಡಿಯಾಗಿದೆ ಅಂತ. ನೋಡಿ ಹೇಗೆ ಬರ್ತಾಯಿದೆ ಕೇಸರಿಬಾತ್. ತುಂಬ ಚೆನ್ನಾಗಿ ಬಂದಿದೆ ಕೇಸರಿಬಾತು. ಹಾಗೆ ನೀವು ನಿಮ್ಮ ಮನೇಲಿ ಖಂಡಿತ ಮಾಡಿ ತಿನ್ನಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.